ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2.5 ವರ್ಷ ಕಳೆದು ಹೋಗಿದೆ. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ 5 ಗ್ಯಾರಂಟಿ ಯೋಜನೆಗಳು ಸದ್ಯ ರಾಜ್ಯ ಸರ್ಕಾರಕ್ಕೆ ಹೊರೆಯಾಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗಿದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಹೇಳಿಕೆ, ಆ ನಂತರ ಆದಂಥ ಒಂದಿಷ್ಟು ಬೆಳವಣಿಗೆ. ಒಂದು ಕಡೆ ಗ್ಯಾರಂಟಿ ಹೊರೆಯಾಗ್ತಿದೆ, ಮತ್ತೊಂದು ಕಡೆ ಗ್ಯಾರಂಟಿಯ ಪರಿಷ್ಕರಣೆಯಾಗಬೇಕು ಮತ್ತು ಯಾರು ಅರ್ಹರಿದ್ದಾರೋ ಅವರಿಗೆ ಮಾತ್ರ ಗ್ಯಾರಂಟಿಯ ಲಾಭ ಸಿಗಬೇಕು ಅನ್ನೋ ವಾದ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. 2.5 ವರ್ಷಕ್ಕೆ ಸರ್ಕಾರಕ್ಕೆ ಗ್ಯಾರಂಟಿಗಳು ಹೊರೆಯಾಗ್ತಾ ಇದ್ದಾವ. ಶೀಘ್ರವೇ ಗ್ಯಾರಂಟಿ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನುವಂಥ ಪ್ರಶ್ನೆ. ಗ್ಯಾರಂಟಿಯ ಭಾರ ಇಳಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ಅನ್ನುವಂಥ ವರದಿಗಳಿದ್ದಾವೆ. ಸುಮಾರು 52,000 ಕೋಟಿ ವರ್ಷಕ್ಕೆ ಗ್ಯಾರಂಟಿಗೋಸ್ಕರ ಎತ್ತಿಡಬೇಕು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಒಟ್ಟು ಬಜೆಟ್ 4 ಲಕ್ಷ ಕೋಟಿ ಆದರೆ ಅದರಲ್ಲಿ 52,000 ಕೋಟಿ ಗ್ಯಾರಂಟಿಗೋಸ್ಕರ ಸರ್ಕಾರ ಖರ್ಚು ಮಾಡಬೇಕು. ಈಗ ಶಾಸಕರ ಆಕ್ಷೇಪ, ಆರ್ಥಿಕ ತಜ್ಞರ ಆಕ್ಷೇಪ, ಜೊತೆಗೆ ಅಭಿವೃದ್ಧಿ ಯೋಜನೆಗಳಿಗೆ ಹಣದ ಕೊರತೆ, ಈ ಎಲ್ಲ ಕಾರಣಕ್ಕಾಗಿ ಗ್ಯಾರಂಟಿಗಳನ್ನು ಪರಿಷ್ಕರಣೆ ಮಾಡದೆ ವಿಧಿ ಇಲ್ಲ ಅನ್ನೋ ಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಂಗೆ ಕಾಣಿಸ್ತಾ ಇದೆ. ಒಂದೊಂದು ಹೇಳಿಕೆಗಳು ಕೂಡ ಅದೇ ರೀತಿಯ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. 52,000 ಕೋಟಿಯನ್ನು ಪ್ರತಿ ವರ್ಷ ಒದಗಿಸೋದು ಯಾವ ಸರ್ಕಾರಕ್ಕಾದರೂ ಕೂಡ ಕಷ್ಟದ ಕೆಲಸ. ಗ್ಯಾರಂಟಿಗೆ ನೀವು 52,000 ಕೋಟಿ ಎತ್ತಿಟ್ರೆ ಅಭಿವೃದ್ಧಿ ಕೆಲಸಗಳು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹೆಚ್ಚು ದುಡ್ಡು ಇಡೋದಕ್ಕೆ ಸಾಧ್ಯ ಇಲ್ಲ, ಕೈ ಕಟ್ಟಿದಂಥ ಸ್ಥಿತಿ. ಶಾಸಕರು ಕ್ಷೇತ್ರಗಳಿಗೆ ಕೆಲಸ ಆಗಬೇಕು, ಹೆಚ್ಚುವರಿ ಅನುದಾನ ಕೊಡಿ ಅಂತ ಕೇಳಿದರೆ ಇಲ್ಲ ರೀ, ಗ್ಯಾರಂಟಿಗೆ ಎಲ್ಲವೂ ಹೋಗ್ತಿದೆ, ನಿಮಗೆಲ್ಲಿಂದ ಕೊಡೋಣ ಅನ್ನೋ ಉತ್ತರ ಹಣಕಾಸು ಇಲಾಖೆಯಿಂದ ಬರ್ತಾ ಇದೆ. ಪರಿಹಾರ ಏನು ಇದಕ್ಕೆ? ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಸೇರಿ ಒಟ್ಟು 5 ಗ್ಯಾರಂಟಿಗಳು, ಯುವ ನಿಧಿ ಇರಬಹುದು ಮತ್ತು ಅನ್ನಭಾಗ್ಯ ಇರಬಹುದು, ಒಟ್ಟು 5 ಗ್ಯಾರಂಟಿಗಳು. ಇದನ್ನ ಪರಿಷ್ಕರಣೆ ಮಾಡಬೇಕಾದಂಥ ಅನಿವಾರ್ಯತೆ. ಹೇಗೆ ಪರಿಷ್ಕರಣೆ? ಈಗ ಗ್ಯಾರಂಟಿಯ ಕಾನ್ಸೆಪ್ಟ್ ಇರೋದು ಯೂನಿವರ್ಸಲ್ ಗ್ಯಾರಂಟಿ ಸ್ಕೀಮು. ಯೂನಿವರ್ಸಲ್ ಗ್ಯಾರಂಟಿ ಸ್ಕೀಮು ಅಂತಂದ್ರೆ ಎಲ್ರಿಗೂ, ಕಾಕಾ ಸಾಹೇಬ್ ಪಾಟೀಲ್ ನಿನಗೂ ಫ್ರೀ, ಮಹಾದೇವಪ್ಪ ನಿನಗೂ ಫ್ರೀ ಅಂತ ಭಾಷಣ ಮಾಡಿದರು ಬಿಜೆಪಿಯ ಕಾಂಗ್ರೆಸ್ನ ನಾಯಕರು. ಆ ನಂತರ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಬಿಜೆಪಿ ಮತ್ತು JDS ಅದನ್ನೇ ಗಟ್ಟಿಯಾಗಿ ಹಿಡ್ಕೊಳ್ತು. ನೀವೇ ಹೇಳಿದ್ದಲ್ವ ರೀ, ಕಾಕಾ ಸಾಹೇಬ್ ಪಾಟೀಲ್ಗೂ ಫ್ರೀ, ಮಹಾದೇವಪ್ಪ ಅವರಿಗೂ ಫ್ರೀ ಅಂತ ನೀವೇ ತಾನೇ ಹೇಳಿದ್ದು. ಕೊಡೋದಿದ್ರೆ ಎಲ್ರಿಗೂ ಕೊಡಿ ಅಂತ ಬಿಜೆಪಿ ಮತ್ತು JDS ಪ್ರತಿಭಟನೆಗಳನ್ನು ಮಾಡಿತು. ಅನಿವಾರ್ಯವಾಗಿ ರಾಜ್ಯ ಸರ್ಕಾರ ಯೂನಿವರ್ಸಲ್ ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿಗೆ ತರಬೇಕಾಯಿತು. ಸದ್ಯ ಅದನ್ನು ಪರಿಷ್ಕರಣೆ ಮಾಡೋದು ಅಥವಾ ಕೇಂದ್ರ ಸರ್ಕಾರ ಒಂದು ಹಿಂದೆ ಗ್ಯಾಸ್ ಸಬ್ಸಿಡಿ ವಿಚಾರದಲ್ಲಿ ಸಬ್ಸಿಡಿ ತ್ಯಜಿಸಿ ಎನ್ನುವಂಥ ಅಭಿಯಾನವನ್ನು ಮಾಡಿತ್ತು. ಅದೇ ರೀತಿ ಮಾಡುವಂಥ ಯೋಚನೆಗೆ ರಾಜ್ಯ ಸರ್ಕಾರ ಬಂದಂಗೆ ಕಾಣಿಸ್ತಾ ಇದೆ. ಸರ್ಕಾರಕ್ಕೆ ಬರ್ಡನ್ ಆಗ್ತಾ ಇರ್ಬೋದು, ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗಬಾರ್ದು. ನಿಮ್ಗೆ ಜೋಗದ 10 ರೂಪಾಯಿ ಜಾಸ್ತಿ 10 ರೂಪಾಯಿ ಇತ್ತು ಅಂತಂದ್ರೆ ಕೊಡೋನು 100 ರೂಪಾಯಿ ಕೊಡೋಕೆ ಮುಂದಕ್ಕೆ ಬರ್ತಾರೆ. ಹಂಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತಹ ಶಕ್ತಿ ಕೊಡಬೇಕು ಅಂತ ಇಂಥ ದೊಡ್ಡ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ. ನಾನು ಹೇಳೋದೇ ಬೇರೆ, ನೀವು ಮಾಡ್ತಾ ಇರೋದೇ ಬೇರೆ. ಗ್ಯಾರಂಟಿ ಖಂಡಿತ ಎಲ್ಲರಿಗೂ ಬರ್ಡನ್ ಆಗೇ ಆಗ್ತಾ ಇದೆ, ಸರ್ಕಾರಕ್ಕೆ ಬರ್ಡನ್ ಅಂದ್ರೂ ನಾವು ಗ್ಯಾರಂಟಿನ ನಿಲ್ಲಿಸಲ್ಲ ಅಂತ ಹೇಳಿದ್ದೀವಿ. ತಪ್ಪೇನಿದೆ? ಪರಿಷ್ಕರಣೆ ಏನಿಲ್ಲ. ಕೆಲವರು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವರು ಸತ್ತಿರೋರೆಲ್ಲ ತಗೊಂಡಿದ್ದಾರೆ. ಸುಮಾರು ಜನ ಕೋಟ್ಯಾಂತರ ರೂಪಾಯಿ ಯಾರು ಸತ್ತಿದ್ದಾರೆ ಅದು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಂಬರ್ 2, ಅಕ್ಕಿಗಳು ಅಷ್ಟೇ. ಅಕ್ಕಿನೂ ಏನು ಅವ್ರ ಅಕೌಂಟಲ್ಲಿ ಯಾರು ಸತ್ತಿದ್ದಾರೆ, ಕೆಲವು ವಯಸ್ಸಾದವರು, ಅವರು ಅಕ್ಕಿನ ಡ್ರಾ ಮಾಡ್ತಾ ಇದ್ದಾರೆ. ಶ್ರೀಮಂತರ ಗ್ಯಾರಂಟಿಗಳನ್ನು ತೆಗೆದುಕೊಳ್ಳೋದು ಬೇಡ ಅನ್ನೋ ಕಾಲ್ ಮಾಡಿ ಅನ್ನೋದೊಂದು ಆರ್ಥಿಕ ಇಲಾಖೆ ಸಲಹೆ ಬಂದಿದೆ. ನೋಡೋಣ, ಈಗ ನಮ್ಮ ಅಭಿವೃದ್ಧಿ ತುಣುಸು ನಾವೇನು ಮಾಡ್ತೀವಿ ಅದರಲ್ಲಿ ಅರ್ಧ ಭಾಗ ಎಷ್ಟು ತುಣುಸು ನಾವು ಗ್ಯಾರಂಟಿಗೆ ಸುಮಾರು 60,000 ಕೋಟಿ ನಾವು ಹಣವನ್ನು ಕೊಡ್ತಾ ಇದ್ದೀವಿ.
ಹೀಗಾಗಿ ಅದು ನಾವು ಚುನಾವಣೆಗಿಂತ ಪೂರ್ವದಲ್ಲಿ ಇವತ್ತು ಸಹ ಜನರಿಗೆ ಕೊಟ್ಟಂಥ ಆಶ್ವಾಸನೆ ಇದೆ. ಹೀಗಾಗಿ ಅದರಿಂದ ಇವತ್ತು ಸಹ ಗೃಹಲಕ್ಷ್ಮಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಶಕ್ತಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಅನ್ನಭಾಗ್ಯದಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ. ಇದು ಬಡವರ ಸಲುವಾಗಿ ಇರುವಂಥ ಯೋಜನೆಗಳು, ಪಾರ್ಟ್ ಆಫ್ ಡೆವಲಪ್ಮೆಂಟ್ ಸ್ಕೀಮ್ಸೇ ಇದನ್ನು ಕೂಡ. ಹೀಗಾಗಿ ಯಾವ ಹೊರೆನೂ ಕೂಡ ಇದಾಗೋದಿಲ್ಲ. ಆ ಹೊರೆ ಇದ್ದರೂ ಕೂಡ ಮುಖ್ಯಮಂತ್ರಿಗಳು ಅದನ್ನು ನಿಭಾಯಿಸ್ತಾರೆ, ಇವತ್ತು ಸಹ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾರೆ. ಎಲ್ಲ ಕಲೆಕ್ಟಿವ್ ಆಗಿ ನಾವೆಲ್ಲ ಜವಾಬ್ದಾರಿ ತೊಗೊಂಡೇನೆ ಈ ಮ್ಯಾನಿಫೆಸ್ಟೋ ನಲ್ಲಿ ಗ್ಯಾರಂಟಿಗಳನ್ನ ಪ್ರಕಟಣೆ ಮಾಡಿದ್ದೇವೆ. ಅವರಿಗೆ ಈಗ ಅನಿಸಿರ್ಬೋದು ಅನೇಕ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋದು ಅವ್ರಿಗೂ ಗೊತ್ತಿರುತ್ತೆ. ಎಲ್ಲರಿಗೂ ಒಂದಂತ ಮಾಡಿದ್ರೆ ಯಾರು ಇರೋರು ತೊಗೊಳ್ಳೋದಿಲ್ಲ ವಾಲಂಟ್ರಿಯಾಗಿ, ಅವ್ರು ಯಾರು ಹಣವಂತರು ಯಾರು ತೊಗೊಳ್ತಾರೆ ಅಂತೇಳಿ ಆ ಅರ್ಥದಲ್ಲಿ ನಾವು ಮಾಡಿದ್ದೆವು. ಈಗ ನಾವೆಲ್ಲ ನಮ್ಮ ಊರುಗಳಲ್ಲೆಲ್ಲ ನಾವು ನೋಡ್ತೀವಿ, ಯಾರು 100 ಎಕರೆ ಜಮೀನು ಇರೋರು ಕೂಡ 2,000 ರೂಪಾಯಿ ತೊಗೊಳ್ತಾರೆ. ಆಲ್ ಇಂಡಿಯಾದಲ್ಲಿ ಗ್ಯಾಸ್ ಸಿಲಿಂಡರ್ಸನ್ನು ವಾಪಸ್ ಕೊಟ್ಟರು ಭಾಳ ಜನ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿದರು. ಹಾಗೆ ಆ ಅರ್ಥದಲ್ಲಿ ಮಾಡಿದರು, ಅವರೇ ಕರೆ ಕೊಟ್ಟಿದ್ದರು. ಅದಕ್ಕೆ ಈಗ ಮುಖ್ಯಮಂತ್ರಿಗಳು ಅದೇ ರೀತಿ ಕರೆ ಕೊಟ್ಟಿದ್ದಾರೆ. ನಾನು ಪ್ರಣಾಳಿಕೆ ಅದನ್ನ ಘೋಷಣೆ ಮಾಡಿದಾಗಲೇ ನಾನು ಹೇಳಿದ್ದೆ, ಯಾರು ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ ಅವ್ರಿಗೆ ಸಬ್ಸಿಡಿಗಳು ಬೇಡ ಅಂತ ನಾನು ಮೊದಲೇ ಹೇಳಿದ್ದೆ. ಅದು ಎಲ್ಲ ಪತ್ರಿಕೆಗಳು ಸಹ ಬಂದಿದೆ. ಈಗ ಲೇಟ್ ಆದ್ರೂ ಹೇಳ್ತಾ ಇದ್ದಾರೆ. ಅದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಅವರ ಅಧ್ಯಕ್ಷರು. ಆ ಪ್ರಣಾಳಿಕೆಗೆ ಅವರು ಸಹ ಭಾಗಸ್ಥರು. ಅವ್ರು ವಾಪಸ್ ತಗೊಂಡ್ರೆ ಬಡವ್ರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಎಲ್ರಿಗೂ ಸಹ ಮನಸ್ಸಲ್ಲಿದೆ. ಅವ್ರು ವಾಪಸ್ ತಗೊಂಡು ಒಳ್ಳೇದು. ನಾನು ಆರ್ಥಿಕ ತಜ್ಞ ಅಲ್ಲ, ಅವರು ಆ ಸಲಹೆ ಕೊಟ್ಟಿದ್ರೆ ಅದು ಅವರು ತಜ್ಞರು ಚರ್ಚೆ. 5 ಗ್ಯಾರಂಟಿಗಳ ಘೋಷಣೆಯೊಂದಿಗೆ 135 ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂದರು. ಆದರೆ ಅಧಿಕಾರಕ್ಕೆ ಬಂದ ದಿನದಿಂದ ಗ್ಯಾರಂಟಿಯ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ದು ಹೊರತುಪಡಿಸಿ ಅವರಿಂದ ಮತ್ತಿನ್ಯಾವುದೇ ನಾಡಿನ ಅಭಿವೃದ್ಧಿಗೆ ಪೂರಕವಂತ ಕಾರ್ಯಕ್ರಮಗಳನ್ನು ನಾವು ಕಾಣಲಿಲ್ಲ. ಈಗ ನಿನ್ನೆ ದಿನ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಗ್ಯಾರಂಟಿ ಸ್ಕೀಮ್ನಿಂದ ಹಲವಾರು ಯೋಜನೆಗಳನ್ನು ತರಲಿಕ್ಕೆ ಆಗ್ತಿಲ್ಲ, ಅದರ ಭಾರ ಏನು ಅನ್ನೋದು ಅರ್ಥ ಆಗ್ತಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಾನು ಅದನ್ನು ಸಹ ಭಾರ ಇದೆ ಅಂತಕ್ಕಂಥದ್ದು ಹೇಳಲ್ಲ. ಸರ್ಕಾರದಲ್ಲಿ ಒಂದು ಆಡಳಿತದ ಬಿಗಿ ನಿಲುವಿದ್ದಿದ್ರೆ ಈ ಕಾರ್ಯಕ್ರಮಗಳನ್ನು ಕೊಟ್ಟು ಸಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಅಭಿವೃದ್ಧಿನ ಮಾಡಲಿಕ್ಕೆ ಅವಕಾಶಗಳಿದೆ. ಕರ್ನಾಟಕದಲ್ಲಿ ಸರ್ಕಾರದ ಖಜಾನೆ ತುಂಬಿಸ್ಲಿಕ್ಕೆ ಇದೇ ಜನತೆಯ ಮೇಲೆ ಯಾವ 5 ಗ್ಯಾರಂಟಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಜನ, ಅದೇ ವರ್ಗದ ಜನರ ಮೇಲೇನೆ ಹಲವಾರು ರೀತಿಯ ತೆರಿಗೆಗಳನ್ನು ಹಾಕಿ ಸರ್ಕಾರ ಮತ್ತೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಹಣ ಸಂಗ್ರಹ ಮಾಡಿದ್ದಾರೆ. ಜನ ಸರ್ಕಾರದಿಂದ ಭಿಕ್ಷೆ ಕೇಳ್ತಾ ಇಲ್ಲ, ಇವರು ಭಿಕ್ಷೆ ಕೊಡೋ ರೀತಿಯಲ್ಲಿ ಅದನ್ನು ಪರಿಭಾವಿಸ್ತಾ ಇದ್ದಾರೆ. ಜನ ಭಿಕ್ಷೆಗೆ ಯಾರು ಕೈ ಒಡ್ಡಿ ನಿಂತಿಲ್ಲ. ಕರ್ನಾಟಕ ರಾಜ್ಯದ ಜನ ಉದ್ಯೋಗ ಕೇಳ್ತಾ ಇದ್ದಾರೆ, ದುಡಿಯುವ ಅವಕಾಶಗಳಿಗೆ ದಾರಿ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ, ಮೂಲ ಸೌಕರ್ಯದ ಅಭಿವೃದ್ಧಿಗೆ ಒತ್ತು ಕೊಡಿ ಅಂತ. ಇದು ರಾಜ್ಯ ಸರ್ಕಾರ ಮಾಡಿಕೊಂಡಿರುವಂಥ ಸ್ವಯಂಕೃತ ಅಪರಾಧದ ರೀತಿಯಲ್ಲಿ ಕಾಣ್ತಾ ಇದೆ. ಸರ್ಕಾರಕ್ಕೆ ಅಥವಾ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದರು, ಆಗ ರಾಜ್ಯದ ಬೊಕ್ಕಸದ ಸ್ಥಿತಿ ಏನು ಅನ್ನೋದರ ಸ್ಪಷ್ಟ ಅರಿವಿತ್ತು. ಆದರೆ ಯೂನಿವರ್ಸಲ್ ಗ್ಯಾರಂಟಿ ಸ್ಕೀಮ್ಗಳನ್ನು ಘೋಷಣೆ ಮಾಡಿ 52,000 ಕೋಟಿ ವರ್ಷಕ್ಕೆ ಎತ್ತಿಡಬೇಕು. ಪ್ರತಿ ವರ್ಷ 52,000 ಕೋಟಿ ಅಂತಂದರೆ ಯಾವ ಸರ್ಕಾರಕ್ಕಾದರೂ ಸಮಸ್ಯೆನೇ ಅದು. ಈಗ ಪರಿಷ್ಕರಣೆ ಮಾಡೋಣ, ಉಳ್ಳವರು ಬಿಟ್ಟು ಕೊಡಲಿ, ಈ ರೀತಿಯ ಮಾತುಗಳು ಕೇಳ್ತಾ ಇದೆ. ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ಜೊತೆಗಿದ್ದಾರೆ. ಗೌಡ್ರೆ ನಮಸ್ತೆ. ಇನ್ನು ಬಿಜೆಪಿಯ ವಕ್ತಾರ ರತನ್ ಪೂಜಾರಿ ಜೊತೆಗಿದ್ದಾರೆ. ರತನ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. JDS ನಿಂದ ನಾಗೇಂದ್ರ ಅವರೇ ನಮಸ್ಕಾರ. ನಟರಾಜ್ ಗೌಡ್ರೆ, ಸ್ವಯಂಕೃತ ಅಪರಾಧ ಇದು, ಸದ್ಯ ಒದ್ದಾಡುವಂತ ಸ್ಥಿತಿ ಬಂದಿದೆ. ಯೋಚನೆ ವಿವೇಚನೆ ಇರಬೇಕಿತ್ತು ಅನೌನ್ಸ್ ಮಾಡೋದಕ್ಕಿಂತ ಮೊದಲು. ಇಲ್ಲ ಲಕ್ಷ್ಮೀ ಶೆಟ್ರೆ, ಈಗ ನಾವು ಯಾವಾಗ ಈ ಗ್ಯಾರಂಟಿ ಯೋಜನೆಗಳನ್ನ ಅನೌನ್ಸ್ ಮಾಡಿದ್ವಿ, ಇಡೀ ದೇಶ ಕೊರೋನಾದಿಂದ ತತ್ತರಿಸಿತ್ತು. ಬಡವರು ಆರ್ಥಿಕವಾಗಿ ಬಹಳ ದುರ್ಬಲರಾಗಿದ್ರು, ತುಂಬಾ ತೊಂದರೆಯಲ್ಲಿದ್ರು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಡಬಲ್ ಎಂಜಿನ್ ಸರ್ಕಾರಗಳು ಅವರ ಕೈ ಹಿಡಿಲಿಲ್ಲ, ಅವ್ರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ, ಅವರ ಅಕೌಂಟ್ಗೆ 5 ರೂಪಾಯಿ ದುಡ್ಡು ಹಾಕ್ಲಿಲ್ಲ. 20 ಲಕ್ಷ ಕೋಟಿ ಪ್ಯಾಕೇಜ್ ಅಂತ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಘೋಷಣೆ ಮಾಡಿದ್ರು ಕೂಡ ಇಲ್ಲಿ ಸ್ಥಳೀಯವಾಗಿ ಏನು ನೀವು ಕೇಂದ್ರಕ್ಕೆ ಹೋಗಿ ಆನಂತರ ಈ ಕಡೆಗೆ ಬರ್ತೀರಿ. ನನ್ನ ಪ್ರಶ್ನೆ ಡೈರೆಕ್ಟ್ ಇದೆ ನಿಮಗೆ. ಇಲ್ಲ ಡೈರೆಕ್ಟ್ ಇದೆ. ಡೈರೆಕ್ಟ್ಗೆ ಏನಕ್ಕೆ ನಾವು ಗ್ಯಾರಂಟಿ ಯಾಕೆ ಯೋಜನೆ ಮಾಡಿದ್ವಿ ಅನ್ನೋದು ಕೂಡ ಇವು ಮತ್ತೆ ಮರುಕಳಿಸ್ಬೇಕು, ನಾವು ಚರ್ಚೆ ಮಾಡ್ಬೇಕು ಅದನ್ನ. ಯಾಕಂದ್ರೆ ಮೆಲ್ಕ್ ಹಾಕ್ಬೇಕು. ಆದ್ರೂ ಒಂದ್ ಸೆಂಟೆನ್ಸ್ ಹೇಳ್ತೀನಿ, ಎಲ್ಲದಕ್ಕೂ ಮುಂಚೆ ಒಂದ್ ಸೆಂಟೆನ್ಸ್ ಹೇಳ್ತೀನಿ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಬೇಕಿದೆ, ಇದು ಸ್ಪಷ್ಟವಾಗಿ ಹೇಳ್ತೀನಿ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಬೇಕಿದೆ. ಆ ಸ್ವಾತಂತ್ರ್ಯ ಹೋರಾಟ ನಾವು ಶುರು ಮಾಡ್ಬೇಕಿದೆ, ಇಡೀ ಕನ್ನಡಿಗರೆಲ್ಲ ಶುರು ಮಾಡ್ಬೇಕಿದೆ. ನೋಡಿ, ಈಗ ಗ್ಯಾರಂಟಿ ಯೋಜನೆಗಳು ಯಾಕೆ ಮಾಡಿದ್ದು? ಜನಗಳು ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಅನುಕೂಲ ಆಗ್ಬೇಕಂತ ಗ್ಯಾರಂಟಿ ಯೋಜನೆಗಳು ಮಾಡಿದ್ವಿ. ಇದು ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆಯಲ್ಲಿ ಎಲ್ಲಾ ಕರ್ನಾಟಕದ 5 ಕೋಟಿ 7 ಕೋಟಿಯಲ್ಲಿ 5 ಕೋಟಿ ಫಲಾನುಭವಿಗಳಿಗೆ ಗ್ಯಾರಂಟಿ ಯೋಜನೆಗಳಿದ್ದಾರೆ.
ಆಮೇಲೆ ವಿಶ್ವಸಂಸ್ಥೆ ಕೂಡ ಇದನ್ನು ಪ್ರಶಂಸೆ ಮಾಡಿದೆ. ಗ್ಯಾರಂಟಿ ಯೋಜನೆಗಳಿಂದ ತಲಾ ಆದಾಯ ಇವತ್ತು ಕರ್ನಾಟಕ ತಲಾ ಆದಾಯ ದೇಶದಲ್ಲಿ ನಂಬರ್ 1 ಆಗಿದೆ. ಜನರ ಜೀವನ ಗುಣಮಟ್ಟ ಎಲ್ಲ ಕರೆಕ್ಟ್. ಮತ್ತೆ ಯಾಕೆ ಈಗ ಪರಿಷ್ಕರಣೆ ಅಂತ ಹೇಳ್ತಾ ಇದ್ದೀರಿ? ಇದು ಪರಿಷ್ಕರಣೆ ಜಾಸ್ತಿ ಮಾಡಿ. ಯಾವುದೇ ಯೋಜನೆ 2,000 ಇದ್ದಿದ್ದೆ 4,000 ಮಾಡಿ, ತಲಾ ಆದಾಯ ಇನ್ನೂ ಜಾಸ್ತಿ ಆಗ್ಲಿ ಜನರದ್ದು. ಈಗ ಕೇಳಿ, ಈಗ ಕೇಂದ್ರ ಸರ್ಕಾರ ನಮಗೆ ನಮ್ಮ ತೆರಿಗೆ ನಮಗೆ ಕೊಟ್ಬಿಟ್ರೆ ನಾವು 4,000 ಕೊಡ್ತೀವಿ, ಏನ್ ಚಿಂತೆ ಬೇಡ. ಅದ್ 4,000 ಕೊಡೋ ಶಕ್ತಿ ಸಾಮರ್ಥ್ಯ ನಮ್ಮ ರಾಜ್ಯದ ತೆರಿಗೆದಾರರಿಗಿದೆ. 5 ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆ ಕೇಂದ್ರ ಸರ್ಕಾರ ಕೊಡ್ತಾರೆ, ನಾವು ಬರೋದು ವಾಪಸ್ 60,000 ಕೋಟಿ. ಕೇಂದ್ರ ಸರ್ಕಾರವನ್ನ ಕೇಳಿ ಗ್ಯಾರಂಟಿ ಘೋಷಣೆ ಮಾಡಿದ್ದ ನಟರಾಜ್ ಗೌಡ್ರೆ? ಇಲ್ಲ, ನಮ್ಮ ಈಗ ಕೇಂದ್ರ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ನಾವು ಹಣ ಕೊಡಿದ ಕೇಳ್ತಾ ಇಲ್ಲ, ಬೇರೆ ಯೋಜನೆಗಳು ಹಣ ಕೊಡಿತಾ ಇದೀವಿ. ನಮ್ಮ ತೆರಿಗೆ ಪಾಲನ ವಾಪಸ್ ಕೊಡಿತ ಕೇಳ್ತಾ ಇದೀವಿ. ನಮ್ಮ ತೆರಿಗೆಗೆ ಅನ್ಯಾಯ ಮಾಡಬೇಡಿ, ನಮಗೆ ಮೋಸ ಮಾಡಬೇಡಿ ಅಂತ ಕೇಳ್ತಾ ಇದೀವಿ ನಾವು. ಅದು ಬೇರೆ ವಿಷಯ. ಆದ್ರಾಗಿ ಕೂಡ ಗ್ಯಾರಂಟಿ ಯೋಜನೆಗಳಿಂದ 1,16,000 ಕೋಟಿ ರೂಪಾಯಿ ಇಲ್ಲಿವರೆಗೂ ನೇರವಾಗಿ ಈ ಕರ್ನಾಟಕದ ಕನ್ನಡಿಗರ ಅಕೌಂಟ್ಗೆ ಹೋಗಿದೆ. ಹಾಗಾಗಿ ಅವ್ರ ಜೀವನದ ಗುಣಮಟ್ಟ ನಂದು ಆಕ್ಷೇಪ ಇಲ್ಲ ಇದಕ್ಕೆ. ನೀವು ಕೊಡ್ತಾ ಇರೋದಕ್ಕೆ ಆಕ್ಷೇಪ ಅಲ್ಲ. ಪರಿಷ್ಕರಣೆ ಯಾಕೆ ಮಾಡ್ತಾ ಇದೀರಿ ಅಂತ ನಾನು ಕೇಳ್ತಾ ಇರೋದು. ಪರಿಷ್ಕರಣೆಯ ಅನಿವಾರ್ಯತೆ ಏನು? ನೋಡಿ, ಪರಿಷ್ಕರಣೆ ಮಾಡ್ತಾ ಇಲ್ಲ, ಆದ್ರೆ ಪರಿಷ್ಕರಣೆಯ ಚರ್ಚೆ ಆಗ್ಬೇಕು. ಯಾವುದೇ ಯೋಜನೆ ತೆಗೆದುಕೊಂಡು ಬಂದಾಗ ತಾವು ಅವತ್ತು ಕೊಟ್ಟ ಕಾಲಘಟ್ಟದಲ್ಲಿ ಕರ್ನಾಟಕ ಜನಸಂಖ್ಯೆ ಎಷ್ಟು ಕಷ್ಟದಲ್ಲಿದ್ರು, ಕೇಂದ್ರ ಸರ್ಕಾರ ಕೈ ಕೊಟ್ಟಿತ್ತು, ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಕೈ ಕೊಟ್ಟಿತ್ತು. ಈಗ ಇಂದ್ರಲೋಕ ದರಗಿಳಿದಿದೆ ನಟರಾಜ್ ಗೌಡ್ರೆ, ಈಗ ಚೇಂಜ್ ಮಾಡಬಹುದು. ಈಗೆಲ್ಲ ಸ್ವರ್ಗ ಆಗಿಬಿಟ್ಟಿದೆ, ಈಗ ಚೇಂಜ್ ಮಾಡೋದಿಲ್ಲ. ಆದ್ರೆ ಪರಿಷ್ಕರಣೆ ಅನ್ನೋದೇನು ಗೊತ್ತಾ, ಹಂತವಾಗಿ ಯಾವಾಗ್ಲೂ ಅಷ್ಟೇ, ಯಾವುದೇ ಯೋಜನೆ ತೆಗೆದುಕೊಂಡು ಬಂದಾಗಲೂ ಕೂಡ ಪರಿಷ್ಕರಣೆಗಳು ಸಹಜ ಮತ್ತೆ ಸ್ವಾಭಾವಿಕ. ಆ ರೀತಿ ಈಗ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಗಿವ್ ಅಪ್ ಸಬ್ಸಿಡಿ, ಗ್ಯಾಸ್ ಸಬ್ಸಿಡಿ ಗಿವ್ ಅಪ್ ಅಂತ ಎಷ್ಟೋ ಸಲ ಘೋಷಣೆ ಮಾಡಿದ್ರು. ಅದೇ ರೀತಿ ರಾಜ್ಯದಲ್ಲೂ ಕೂಡ ಜನತೆ ಸ್ವಯಂ ಪ್ರೇರಿತರಾಗಿ ನಟರಾಜ್ ಗೌಡ್ರೆ, ರತನ್ ಅವರೇ, ಪರಿಷ್ಕರಣೆ ಮಾಡಬೇಕು ಅನ್ನೋದು ಅನಿವಾರ್ಯತೆ. ಅದು ಯಾಕಂತಂದ್ರೆ ಯೂನಿವರ್ಸಲ್ ಗ್ಯಾರಂಟಿ ಸ್ಕೀಮು ಅಂತಿರೋದು. ನೀವು ಬಿಜೆಪಿಯವರು ಅನ್ನೋದನ್ನ ಹೊರತುಪಡಿಸಿ ಯೋಚನೆ ಮಾಡಿದರೆ ನಟರಾಜ್ ಗೌಡ ಅವರು ಸರ್ಕಾರ ಪ್ರಸ್ತಾಪ ಮಾಡಿರುವಂತ ಕಾನ್ಸೆಪ್ಟ್ ಕರೆಕ್ಟ್ ಇದೆ. ಶ್ರೀಮಂತರೆಲ್ಲ ಗ್ಯಾರಂಟಿ ಪಡ್ಕೊಳ್ತಿದ್ದಾರೆ, ಇದನ್ನು ಚೇಂಜ್ ಮಾಡಬೇಕಲ್ವಾ, ಪರಿಷ್ಕರಣೆ ಆಗಬೇಕಲ್ಲ. ಅಲ್ಲ, ನರೇಂದ್ರ ಮೋದಿ ಅವರು ಯಾವಾಗ ಗಿವ್ ಇಟ್ ಅಪ್ ಅಂತ ಹೇಳಿದ್ರು ಆವಾಗ ಅದನ್ನು ಅಪಹಾಸ್ಯ ಮಾಡಿದವರು ಇದೇ ಕಾಂಗ್ರೆಸ್ನವರು. ಅದು ಬೇರೆ ವಿಚಾರ ಇರಲಿ. ಸುಮಾರು 60 ವರ್ಷ ಅಧಿಕಾರ ಮಾಡಿದಂಥ, 16 ಬಜೆಟನ್ನು ಮಂಡಿಸಿದಂಥ ಹಾಗೂ 8-9 ಸಲ ಶಾಸಕರು ಮತ್ತು ಸಚಿವರಾದಂಥ ಕಾಂಗ್ರೆಸ್ನ ನಾಯಕರು ಹಾಗೂ ಕಾಂಗ್ರೆಸ್ ಪಕ್ಷ ಯಾವಾಗ ಈ ಒಂದು ವಾಗ್ದಾನವನ್ನು ನೀಡ್ತು, ಯಾವುದು 5 ಗ್ಯಾರಂಟಿ, ಆವಾಗ ಇವರಿಗೆ ರಾಜ್ಯದ ಬಜೆಟ್ ಎಷ್ಟಿದೆ, ಬಜೆಟಲ್ಲಿ ಅದು ಎಷ್ಟು ಖರ್ಚಾಗುತ್ತೆ, ಸ್ಯಾಲ್ರಿ ಮತ್ತು ಸರ್ಕಾರದ ಏನೇನು ಖರ್ಚಿದೆ, ಅದಾದ ನಂತರ ಅಭಿವೃದ್ಧಿಗೆ ಸಿಗುವಂಥ ಹಣ ಎಷ್ಟು ಅನ್ನುವಂಥದ್ದು ಇವ್ರಿಗೆ ಗೊತ್ತಿರಲಿಲ್ವಾ? ನಂಬರ್ 1. ಹಾಗಾದರೆ ಗೊತ್ತಿದ್ದಿದ್ದರೆ ಆವಾಗ ಇವರು ಅದನ್ನೆಲ್ಲ ಒಂದು ಮಾನದಂಡವನ್ನು ಇಟ್ಕೊಂಡು ಎಷ್ಟು ಖರ್ಚು ಮಾಡಬೇಕು, ಎಷ್ಟಾಗತ್ತೆ ಅನ್ನುವಂಥದ್ದನ್ನು ಇವರು ತಲೆಯಲ್ಲಿಟ್ಕೊಂಡು ಅನೌನ್ಸ್ ಮಾಡಬೇಕಿತ್ತು. ಅದು ಬಿಟ್ಟು ಮೋಸ್ಟ್ಲಿ ಇವರು ಇವಾಗ ಹೇಳ್ತಿರೋ ಪ್ರಕಾರ ನನಗನ್ನಿಸ್ತಾ ಇದೆ ಏನಂತ ಹೇಳಿದ್ರೆ, ಹೇಗೂ ಚುನಾವಣೆ ಇದೆ, ಎಲ್ಲೂ ನಮ್ಮ ಸರ್ಕಾರ ಇಲ್ಲ, ಹೆಂಗಾದರೂ ಒಂದು ಗೆದ್ಕೊಂಡು ಬರೋಣ, ಆನಂತರ ನೋಡಿದ್ರಾಯ್ತು ಅಂತ ಹೇಳ್ಕೊಂಡು ಏನೋ ಮೋಸ್ಟ್ಲಿ ಆ ಥರದ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಇವರು ಅನೌನ್ಸ್ ಮಾಡಿದ್ದಾರೆ ಅಂತ ಇವಾಗ ಅನಿಸ್ತಾ ಇದೆ. ಒಂದು ವೇಳೆ ಆ ಥರ ಅನೌನ್ಸ್ ಮಾಡಿದ್ರೆ ಇದು ರಾಜ್ಯದ ಜನತೆಗೆ, ರಾಜ್ಯದ ಜನರ ಭಾವನೆ, ನಂಬಿಕೆಗೆ ಡೈರೆಕ್ಟ್. ಈಗ ಕಾಂಗ್ರೆಸ್, ಬಿಜೆಪಿಯ, ಜೆಡಿಎಸ್ ಬೇರೆ ಪ್ರಶ್ನೆ. ದುಡ್ಡು ಹೋಗ್ತಾ ಇರೋದು ರಾಜ್ಯ ಸರ್ಕಾರದ ಬೊಕ್ಕಸದಿಂದ. ನಾಳೆ ನೀವು ಅಧಿಕಾರಕ್ಕೆ ಬಂದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಇದೇ ರೀತಿ ಸಾಲ ಬೆಳೀತಾ ಹೋದರೆ, ಇದೇ ರೀತಿ ನಿಮಗೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ದುಡ್ಡಿಲ್ಲದಂಥ ಸ್ಥಿತಿ ಬಂದರೆ ಸಮಸ್ಯೆ ನಿಮಗೂ ಆಗುತ್ತೆ. ರಕ್ಷತ್ ಅವರೇ, ಸರಿ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದ್ದೇ ಇದೆಯಲ್ಲ ಸರ್ ರಾಜ್ಯಕ್ಕೆ. ರಕ್ಷತ್ ಅವರೇ, ಗ್ಯಾರಂಟಿ ಬಗ್ಗೆ ಎದೆ ತಟ್ಕೊಂಡು ಹೇಳ್ತಾ ಇರುವಂಥದ್ದು ಯಾರು? ಕಾಂಗ್ರೆಸ್ನವರು. ನಂಬರ್ 1. ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ಮಾದೇವಪ್ಪ ನಿನ್ಗೂ ಫ್ರೀ ಅಂತ ದೊಡ್ಡ ಮಟ್ಟದಲ್ಲಿ ಅನೌನ್ಸ್ ಮಾಡಿಕೊಂಡು ಗೆದ್ದವ್ರು ಯಾರು? ಆಯ್ತಾ? ಒಂದ್ಸಲ ನೀವು ವಾಗ್ದಾನ ಮಾಡಿದ ನಂತರ ನೀವು ಹೆಂಗೂ ಸರ್ಕಾರ ಎಲ್ಲೂ ಇಲ್ವಲ್ಲ, ಗೆದ್ದರೆ ಸಾಕು ಅನ್ನುವಂಥ ಒಂದು ಮನಸ್ಥಿತಿ ಇಟ್ಕೊಂಡು ಮಾಡಿರ್ತೀರಾ. ಇಲ್ಲಾಂದ್ರೆ ನಾವು ಹೇಳ್ತಿರುವಂತದ್ದೇನು ಗ್ಯಾರಂಟಿ ಅಲ್ಲಲ್ಲ. ಒಂದ್ ಪಾಯಿಂಟ್ ನೋಡಿ, ನೀವು ಗ್ಯಾರಂಟಿ ನಾವು ವಿರೋಧ ಮಾಡ್ತಾ ಇಲ್ಲ, ನಾವು ಹೇಳ್ತಾ ಇರುವಂತದ್ದು ಗ್ಯಾರಂಟಿನ ಕೊಡಿ. 2 ತಿಂಗಳು ಗೃಹಲಕ್ಷ್ಮಿ ಬಾಕಿ ಇದೆ, 5,000 ಕೋಟಿ, 700 ಕೋಟಿ ಇದು ಅಲ್ಲಲ್ಲ, ಅಕ್ಕಿ 700 ಕೋಟಿ ಬಾಕಿ ಇದೆ. ಅಷ್ಟೇ ಅಲ್ಲ, ಕೊಡ್ತಿರುವಂತ 10 kg ಅಲ್ಲಿ 5 kg ನಾವೇ ಕೊಡ್ತಿರುವಂತದ್ದು. ಸ್ಯಾಲ್ರಿ ಸುಮಾರು 9,000 ಕೋಟಿ ಬಾಕಿ ಇದೆ ಅಲ್ವಾ? ಹಾಗಾದ್ರೆ ನೀವು ಆನಂತರ ಭ್ರಷ್ಟಾಚಾರ ಅಲ್ವಾ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಯಾ ಪೈಸಾ ಆಗ್ತಾ ಇಲ್ಲ. ನನಗೆ ಪ್ರಶ್ನೆ ಬರುತ್ತೆ, ನಾನು ಅಲ್ಲೇ ಆಡ್ ಆನ್ ಉತ್ತರವನ್ನು ಕೊಟ್ಟು ಬಿಡ್ತೀನಿ. ಇದೇ ಗ್ಯಾರಂಟಿ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಕೂಡ ಅನೌನ್ಸ್ ಮಾಡಿದೆ. ಅಲ್ಲೆಲ್ಲಾದ್ರೂ ಯಾವ್ದಾದ್ರು ಶಾಸಕರು ನನಗೆ ಅನುದಾನ ಬರ್ತಿಲ್ಲ, ಮಹಾರಾಷ್ಟ್ರದಲ್ಲಿ ಹೇಳಿದ್ದಾರೆ ರತನ್ ಅವರು, ಅನುದಾನ ಬರ್ತಿಲ್ಲ, ಮಹಾರಾಷ್ಟ್ರದಲ್ಲಿ ಸಮಸ್ಯೆ ಇದೆ. ನಂಬರ್ 1 ಅನುದಾನ ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನಿಮ್ಮದೇ ಪಾರ್ಟಿಯಿಂದ ಆಕ್ಷೇಪ ಇದೆ. ಎಲ್ಲೋ ಒಂದು ಸಿಂಗಲ್ ನೀವು ಇದನ್ನ ಹೇಳ್ಬೇಡಿ. ಇಲ್ಲಿ ನೋಡಿ, ಗವ್ಯಪ್ಪ ಹೇಳಿದ್ದಾರೆ, ಇವರು ರಾಯ್ ರೆಡ್ಡಿ ಅವರು ಓಪನ್ ಆಗಿ ಹೇಳ್ತಾರೆ, ರೇ ನೀವು ಯಾವುದು ಗ್ಯಾರಂಟಿ ತಗೊಂಡ್ರೆ
ರೋಡ್ ಕೇಳಬೇಡಿ, ಬ್ರಿಡ್ಜ್ ಕೇಳಬೇಡಿ, ಏನು ಕೇಳಬೇಡಿ ಅಂತ ಓಪನ್ ಆಗಿ ಹೇಳಿದ್ದಾರೆ ಅವರು, ಅಲ್ವಾ? ಪ್ರಶ್ನೆ ಕೇಳಿಸ್ಕೊಳ್ಳಿ. ನಟರಾಜ್ ಗೌಡರು ಹೇಳೋದು ಸ್ವಯಂ ಪ್ರೇರಿತವಾಗಿ ಜನ ಗ್ಯಾರಂಟಿ ಬಿಡ್ಲಿ, ಅದಕ್ಕೊಂದು ಅಭಿಯಾನ ಆಗಲಿ. ಇದನ್ನು ನೀವು ಮಾಡಿದ್ರಿ ಗ್ಯಾಸ್ ಸಬ್ಸಿಡಿ ತ್ಯಜಿಸಿಗಿಂತ. ಆ ನಂತರ ಸ್ವಯಂ ಪ್ರೇರಿತವಾಗಿ ಬಿಟ್ಟು ಕೊಟ್ಟವ್ರದ್ದು ಸಬ್ಸಿಡಿ ಹೋಯ್ತು. ಯಾರು ಸಬ್ಸಿಡಿ ಬೇಕು ಅಂದವರಿಗೂ ಸಬ್ಸಿಡಿ ಇಲ್ಲ. ಈಗ ಉಜ್ವಲ ಯೋಜನೆಗೆ ಮಾತ್ರ ಸಬ್ಸಿಡಿ, ಮತ್ತು ಯಾರಿಗೂ ಸಬ್ಸಿಡಿ ಇಲ್ಲ. ನೀವು ತೆಗೆದ್ರಿ, ಅವರು ಅದನ್ನೇ ಮಾಡೋದಕ್ಕೆ ಹೊರಟಿದ್ದಾರೆ. ಏನು ತಪ್ಪಾಗುತ್ತೆ? ಇಲ್ಲಿ ಗಿವ್ ಇಟ್ ಅಪ್ ಅನ್ನುವಂಥದ್ದು ರೀಸೆಂಟ್ ಆಗಿ ಅದರ ಬಗ್ಗೆ ಗಿವ್ ಇಟ್ ಅಪ್ ಮಾಡಿದ್ರಿ. ಅದ್ರ ಬಗ್ಗೆ ನಮ್ದೇನು ಇದಿಲ್ಲ, ಏನು ವಾದ ಇಲ್ಲ. ಗಿವ್ ಇಟ್ ಅಪ್ ನಾನು ಕೇಳ್ತೀನಿ. ಈಗ ನಾನು ರತನ್ ಪೂಜಾರಿ ಬಿಟ್ಟು ಕೊಟ್ಟರು ಗ್ಯಾಸ್ ಸಬ್ಸಿಡಿಯನ್ನು, ರಕ್ಷತ್ ಶೆಟ್ಟಿ ಬಿಟ್ಟು ಕೊಟ್ಟಿರಲಿಲ್ಲ. ಈಗ ರಕ್ಷತ್ ಶೆಟ್ಟಿಗೂ ಇಲ್ಲ, ರತನ್ ಪೂಜಾರಿಗೂ ಇಲ್ಲ. ಇಲ್ಲ, ಅದಕ್ಕೊಂದು ಗ್ಯಾಸ್ ಸಬ್ಸಿಡಿ ಮಾನದಂಡ ಇದೆಯಲ್ವಾ? ನೋಡಿ, ಅವರಿಗೆ ಯೋಗ್ಯತೆ ಇದ್ದಿದ್ರೆ ಯಾರಿಗೂ ಇಲ್ಲ. ಈಗ ಯೋಗ್ಯತೆ ಇದ್ದವರಿಗೂ ಇಲ್ಲ. ಇವಾಗ ಈ ದೇಶದಲ್ಲಿ ಗ್ಯಾಸ್ ಅನ್ನುವಂಥದ್ದು ಎಲ್ರಿಗೂ ಯೂನಿವರ್ಸಲ್ ಆಗಿ ರೀಚ್ ಆಗಿದೆ ಅಲ್ವಾ? ಸಬ್ಸಿಡಿ ಇಲ್ಲ, ಕರೆಂಟ್ ಸುಮಾರು 1800 ಹಳ್ಳಿಗಳಲ್ಲಿ ಕರೆಂಟೇ ಇರಲಿಲ್ಲ. ನಾವು ಬಂದ ನಂತರ ಅದನ್ನ ಹಾಕಿ ಇವತ್ತು ಕರೆಂಟ್ ಕೊಟ್ಟಿದ್ವಿ. ಅಲ್ಲಲ್ಲ, ನೀವು ಹೇಳಿದ್ದು ಪ್ರಶ್ನೆ ಏನು? ನೀವು ತೆಗೆದ್ರಿ, ಅವರು ಅದನ್ನೇ ಮಾಡೋದಕ್ಕೆ ಕೊಟ್ಟರೆ ವಿರೋಧ ಮಾಡ್ತೀರಿ, ಸರಿನಾ ಅಂತ. ನೋಡಿ, ವಾಗ್ದಾನ ಅವ್ರು ಏನ್ ಮಾಡಿದ್ದಾರೆ, ಅವ್ರು ಕೊಡ್ಬೇಕು ಅನ್ನುವಂಥದ್ದು ನಮ್ಮ ವಾದ. ಅದ್ರಲ್ಲಿ ಏನ್ ತಪ್ಪಿದೆ ಅಲ್ವಾ? ಅವ್ರು ಇದು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ಲಿ. ಅವರು ಯಾಕೆ ಕೊಡಕ್ಕಾಗಿಲ್ಲ? ಅದು ಬಿಟ್ಟು ಇವಾಗ ಬೇರೆ ಬೇರೆ ಒಂದು ಇದು ಏನು ತಾಳಕ್ಕೆ, ಅದಕ್ಕೆ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಜನಕ್ಕೆ ಬಡವರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಕೊಡಬೇಕು. ಇವತ್ತು ರಾಜ್ಯ ಸರ್ಕಾರ ಅಕ್ಷಮ ಅಪರಾಧ ಮಾಡಿದೆ ಅಂತ ಹೇಳ್ಬೋದು. ಯಾಕೆ ಹೇಳ್ಬೋದು ಅಂತಂದ್ರೆ, ಇವರು ಒಂದು ಕಾರ್ಯಕ್ರಮ ರೂಪರೇಷೆಗಳು ಮಾಡಬೇಕಾದ್ರೆ ಅವೈಜ್ಞಾನಿಕ ಕಾರ್ಯಕ್ರಮಗಳು ತರಬೇಕಾದಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಇದನ್ನ ಇವತ್ತು ನಮ್ಮ ರಾಜ್ಯದ ಜನಸಂಖ್ಯೆ ಎಷ್ಟು, ನಮ್ಮ ರಾಜ್ಯದ ಆದಾಯ ಎಷ್ಟು, ಇದಕ್ಕೆ ಅನುಗುಣವಾಗಿ ನಾವು 5 ಗ್ಯಾರಂಟಿಗಳನ್ನ ನಾವು ಹೆಂಗೆ ಇದನ್ನು ನಾವು ಸಮರ್ಥವಾಗಿ ಕನ್ನಡಿಗರಿಗೆ ಹಂಚ್ಬೋದು. ಮತ್ತು ಅದರಲ್ಲಿ ನೀವು ಏನಿವತ್ತು BPL ಕಾರ್ಡ್ ಹೇಳ್ತಾ ಇದ್ರೆ, ಆ BPL ಕಾರ್ಡ್ ದತ್ತಾಂಶನೇ ಇಲ್ಲ. ಇವತ್ತು ರಾಜ್ಯದ ಫೈಲೂರು ಯಾಕಂತ ಹೇಳಿದ್ರೆ ಜನಗಣತಿ ದತ್ತಾಂಶ ಇಲ್ಲ ಅವ್ರ ಹತ್ರ. ಇವತ್ತು ಜನಗಣತಿ ದತ್ತಾಂಶ ಇಲ್ಲ ಅಂತಂದ್ರೆ ಹೆಂಗ್ ಫಿಲ್ಟರ್ ಮಾಡ್ತಾರೆ? ಇವತ್ತು 4 ಸತಿ ಫಿಲ್ಟರ್ ಮಾಡಬೇಕಾ ಬೇಡವಾ? ಮಾಡಬೇಕಾಗಿತ್ತು, ಮಾಡಿಲ್ಲ. ಪರಿಷ್ಕರಣೆ ಮಾಡಬೇಕಾ ಬೇಡವಾ? ಸರಿ ಮಾಡಬೇಕು, ಎಷ್ಟು ಸರಿ ಮಾಡಬೇಕು? ಅದನ್ನ ಒಂದು ನಾಮಕರಣದಿಂದ ಜನಗಣತಿ ಮಾಡ್ತೀನಿ ಅನ್ನೋ ಒಂದೇ ಒಂದು ಮಾತಿನಿಂದ 4 ಸರಿ ಮಾಡಿದ್ದಾರೆ. 4 ಸರಿ ವಿಫಲ ಆಗಿದೆ. ಒಳ ಮೀಸಲಾತಿ 4 ಸರಿ ಮಾಡಿದ್ದಾರೆ, 4 ಸತಿ ವಿಫಲ. ಇವತ್ತು ಗ್ಯಾರಂಟಿ ಪರಿಷ್ಕರಣೆ ಆಗಬೇಕಾ ಬೇಡವಾ? ಗ್ಯಾರಂಟಿ ವಿಚಾರದಲ್ಲಿ ಇದನ್ನ ಘಂಟಾಘೋಷವಾಗಿ ಒಂದು ಮತ ಪ್ರಚಾರಕ್ಕೋಸ್ಕರ, ಒಂದು ತೆವಲು, ಒಂದು ಗೆಲ್ಲೋ ಒಂದು ಕಾರಣಕ್ಕೋಸ್ಕರ 7 ಕೋಟಿ ಜನರನ್ನ ನೀವು ಬಳಸ್ಕೊಂಡ್ರಲ್ಲ. ಇವತ್ತು ನೀವು ಹೇಳ್ತಾ ಇದ್ರಲ್ಲ, ಇದಕ್ಕೆ ಮುಂಚೆ ನಿಮ್ಮ ಶಾಸಕರು ಹೇಳಿದ್ರು. ಯಾರು ಹೇಳಿದ್ರು? ಬಸವರಾಜ ರಾಯರೆಡ್ಡಿ ಹೇಳಿದ್ರು, RB ಪಾಟೀಲ್ ಅವರು ಹೇಳಿದ್ರು, ರಾಘವೇಂದ್ರ ಇಟ್ನಾಳ್ ಅವರು ಹೇಳಿದ್ರು, ಮತ್ತೆ ಏನು ನಿಮ್ಮ ಜಾರ್ಜ್ ಅವರು ಹೇಳಿದ್ರು, ದೇಶಪಾಂಡೆ ಅವರು ಹೇಳಿದ್ರು, ಅಂತ ಸೀನಿಯರ್ ಲೀಡರು ದೇಶಪಾಂಡೆ ಅವರು ಹೇಳಿದ್ರು. ಈ ಥರ ಆರ್ಥಿಕವನ್ನು ನಾವು ಉಚಿತವಾಗಿ ಕೊಟ್ಟರೆ ದೇಶ ಮತ್ತು ರಾಜ್ಯ ದಿವಾಳಿ ಆಗೋಗುತ್ತೆ ಅಂತ ಹೇಳಿದ್ರು. ಇವತ್ತು ನಿಮ್ಮ ಪರಿಜ್ಞಾನ ಬರ್ತಾ ಇದೆ, ಇವತ್ತು ನೀವು ದಿವಾಳಿ ಆಗಿದೆ. ನನ್ನ ಪ್ರಶ್ನೆ ಅದಲ್ಲ. ನಮ್ಮ ಆದಾಯ ಇರೋದು ರಾಜ್ಯಕ್ಕಿರೋದು 2,92,00,000 ಕೋಟಿ, 2,92,744 ಕೋಟಿ ನಮ್ಮ ರಾಜ್ಯದ ಆದಾಯ ಇದೆ. ಅದಕ್ಕೆ ನೀವು 2023ರಲ್ಲಿ ನೀವು ಬಜೆಟ್ ಮಂಡನೆ ಮಾಡೋಕ್ಕೆ ರಾಜ್ಯದ ಮುಖ್ಯಮಂತ್ರಿ ಎಷ್ಟು ಸಾಲ ಮಾಡಿದ್ರಿ? 7 ಕೋಟಿ ಜನ ಒತ್ತ ಇಟ್ಟರಲ್ಲ ನೀವು. 85,000 ಕೋಟಿ ನೀವು ಬಜೆಟ್ ಮಂಡನೆ ಮಾಡೋಕ್ಕೆ ನೀವು ಸೇರಿಸ್ಕೊಂಡು 2,92,447 ಕೋಟಿ ಪ್ಲಸ್ 85,000 ಕೋಟಿ ನೀವು ಸಾಲ ಮಾಡಿದ್ರಿ, ಬಜೆಟ್ ಮಂಡನೆ ಮಾಡಿದ್ರಿ. ಏನಕ್ಕೆ ಮಾಡಿದ್ರಿ? ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಆರೋಗ್ಯ ಅಭಿವೃದ್ಧಿ ಮಾಡ್ತೀವಿ, ಶಿಕ್ಷಣ ಮಾಡ್ತೀವಿ, ಗ್ಯಾರಂಟಿ. ಅದೇ ರೀತಿ ಪರಿಷ್ಕರಣೆಗಳಾಗಬೇಕಾ ಬೇಡವಾ? ಅಲ್ಲ, ಪರಿಷ್ಕರಣೆ ಇವರ ಲೋಪದೋಷಗಳು ಇದು ಇವರು ಕೊಟ್ಟಂತ ಗ್ಯಾರಂಟಿಗಳು. ಹಾಗಾಗಿ ಪರಿಷ್ಕರಣೆ ಮಾಡ್ಬೇಕಂತ ಇವರು ಇವತ್ತು ಅಂಗ್ಲಾಚ್ತಾ ಇದ್ರಲ್ಲ. ಇವತ್ತು ಈ ಗ್ಯಾರಂಟಿ ಸಮೇತ ನಟರಾಜ್ ಗೌಡ್ರೆ, ಈ ಗ್ಯಾರಂಟಿ ಸಮೇತ ಇವರು ರಾಜ್ಯದ ಅಭಿವೃದ್ಧಿ ಏನ್ ಮಾಡಿದ್ದಾರೆ? ಅಭಿವೃದ್ಧಿಗೆ ನೀವೇ ಮಾಡ್ಕೊಂಡಿರೋದ್ರಿ ಎಡವಟ್ಟುಗಳನ್ನ, ನೀವೇ ತಪ್ಪುಗಳನ್ನ ಮಾಡಿ ಈಗ ಸಮಸ್ಯೆ ಆಗ್ತಿದೆ. ಅಭಿವೃದ್ಧಿಗೆ ದುಡ್ಡು ಬರ್ತಾ ಇಲ್ಲ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ದುಡ್ಡಿಲ್ಲ ಅನ್ನೋ ಸ್ಥಿತಿಯನ್ನು ತಂದು ಹಾಕಿದವರು ಯಾರು? ಈಗ ರಕ್ಷಿಟ್ರೆ, ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ. ಕರ್ನಾಟಕದಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಕೊಟ್ಟ ಮೇಲೆ ಇಡೀ ದೇಶದಲ್ಲಿ ಬಿಜೆಪಿ ಮೋದಿ ಕಿ ಗ್ಯಾರಂಟಿ, ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನ, ಮಧ್ಯಪ್ರದೇಶ, ರಾಜಸ್ಥಾನ, ದೆಹಲಿ ಎಲ್ಲ ಕಡೆ ಕೊಟ್ಟರು ಕೂಡ ಎಲ್ಲೂ ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ. ದುಡ್ಡು ಹೋಗ್ತಾ ಇಲ್ಲ. ದೆಹಲಿನಲ್ಲಿ ಮಹಿಳೆಯರಿಗೆ ದುಡ್ಡು ಹೋಗ್ತಾ ಇಲ್ಲ. ಆದ್ರೆ ಕರ್ನಾಟಕ ರಾಜ್ಯ ಮಾತ್ರ, ಕಾಂಗ್ರೆಸ್ ಸರ್ಕಾರ ಮಾತ್ರ ನಾವು ಕೊಟ್ಟ ವಾಗ್ದಾನವನ್ನ ಕಳೆದ ಆರ್ಥಿಕ ವರ್ಷದಲ್ಲಿ 2 ಕಂತು ಬಾಕಿ ಇದೆ. 23 ತಿಂಗಳು ಮಾತ್ರ ಕೊಟ್ಟಿರೋದು. ಶಕ್ತಿ ಯೋಜನೆಯ ದುಡ್ಡು ಇವತ್ತು ನಿಗಮಗಳಿಗೆ ಹೋಗಿಲ್ಲ. 23 ತಿಂಗಳು ಕೊಟ್ಟಿದ್ರಿ. ನಾನು ಸರ್ಕಾರದ ಭರವಸೆ ಏನಿದೆ, ಸರ್ಕಾರದ ವಾಗ್ದಾನ ಏನಿದೆ, ಸರ್ಕಾರ ಇಲಾಖೆಗಳಿಗೆ ತಡವಾಗಿ ಬಿಡುತ್ತೆ, ನಾಳೆ ಬಿಡುತ್ತೆ, ಮುಂದಿನ ತಿಂಗಳು ಬಿಡುತ್ತೆ, ಜನಗಳಿಗೆ ಮುಂದಿನ ತಿಂಗಳು ಬಿಡುತ್ತೆ, ಅದ್ರ ಚಿಂತೆ ಬೇಡ, ಹಣವನ್ನ ಬಿಟ್ಟೇ ಬಿಡ್ತಾರೆ. ಸ್ಪಷ್ಟವಾಗಿ ನಾನು ಅದನ್ನ ನಿಮ್ಗೆ ಹೇಳ್ತೇನೆ. ಒಂದ್ ನಿಮಿಷ ನಾಗೇಂದ್ರ, ಒಂದ್ ನಿಮಿಷ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ,
ಕರ್ನಾಟಕದಲ್ಲಿ ಈಗ ನಾವು ಸಾಲ ಮಾಡಿ ಈಗ JDS ವಕ್ತಾರರು ಹೇಳ್ದಂಗೆ ಕರ್ನಾಟಕದಲ್ಲಿ ನಮ್ಮ GSDP 32 ಲಕ್ಷ ಕೋಟಿ ರೂಪಾಯಿ. ನಾವು ಸಾಲದ ಪರಿಮಿತಿ ಏನಿದೆ ಅದರೊಳಗೆ ಲಿಮಿಟೇಷನ್ ಅಲ್ಲಿ 25% ಒಳಗೆ ಲಿಮಿಟೇಷನ್ ಅಲ್ಲಿ ಇದೆ. ನಂಬರ್ 1. ನಂಬರ್ 2, ನಮ್ಮ ಆರ್ಥಿಕ ಶಿಸ್ತಿದೆಯಲ್ಲ 2.9% ಆರ್ಥಿಕ ಶಿಸ್ತನ್ನು ಮೇಂಟೈನ್ ಮಾಡಿದೀವಿ. ಕೇಂದ್ರ ಸರ್ಕಾರ 4.4 ಇದೆ ಫಿಸ್ಕಲ್ ಡೆಫಿಸಿಟ್. ಕೇಂದ್ರ ಸರ್ಕಾರದ ಸಾಲ ಬಂದು 210 ಲಕ್ಷ ಕೋಟಿ ರೂಪಾಯಿ ಆಗ್ತಾ ಇದೆ. ಪರಿಸ್ಥಿತಿಯ ಪರಿಜ್ಞಾನ ಇರ್ಲಿಲ್ವಾ? ಅದು JDS ವಕ್ತಾರರು ಕೇಳ್ತಾ ಇರುವಂತ ಪ್ರಶ್ನೆ. ಪರಿಸ್ಥಿತಿಯ ಪರಿಜ್ಞಾನ ಇರಬೇಕಿತ್ತಲ್ಲ ಘೋಷಣೆ ಮಾಡುವಾಗ ಅಂತ. ನೋಡಿ, ನೋಟ್ ರದ್ದಾದ್ಮೇಲೆ GST ಇಂಪ್ಲಿಮೆಂಟೇಷನ್ ಆದ್ಮೇಲೆ ದೇಶದಲ್ಲಿ ಯುವಕರು ಉದ್ಯೋಗ ಇಲ್ಲ ಅಂತ 25,000 ಯುವಕರು ಆತ್ಮಹತ್ಯೆ ಮಾಡ್ಕೊಂಡ್ರು. ಕೋವಿಡ್ ಟೈಮ್ ಅಲ್ಲಿ ಇಡೀ ದೇಶದಲ್ಲಿ ಸರಣಿ ಆತ್ಮಹತ್ಯೆಗಳು. ನಿಮ್ಗೆ ಅವಕಾಶ ಸಿಗುತ್ತೆ, ದಯವಿಟ್ಟು. ನಾಗೇಂದ್ರ, ಒಂದು ಕಂಟ್ರೋಲ್ ಯುವರ್ ಸೆಲ್ಫ್. ನಾಗೇಂದ್ರ, ನಾನು ಮಾತಾದ್ಮೇಲೆ ಮಾತಾಡಿ. ಏನ್ ಗೊತ್ತಾ, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಸಮಯದಲ್ಲಿ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಬಿಜೆಪಿ, ರಾಜ್ಯ ಸರ್ಕಾರ ಬಿಜೆಪಿ ಜನಗಳಿಗೆ ದ್ರೋಹ ಮಾಡಿ ಯಾರಿಗೆ ಯಾವ ರೀತಿಯ ಸಹಾಯನೂ ಮಾಡದಲ್ಲಿದ್ದಾಗ ನಾವು ಬಂದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸರಿ, ಈಗ ಪರಿಷ್ಕರಣೆಗೆ ಬೇಕಾದಂತ ಪೀಠಿಕೆಯನ್ನ ಹಾಕ್ತಾ ಇದ್ದೀರಿ. ಓಕೆ, ಮಾತನಾಡೋಣ. ನನಗೊಂದು ಚಿಕ್ಕ ಬ್ರೇಕ್ ನ ಸಮಯ. ಬ್ರೇಕ್ ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.